ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಬೈ ಜನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಗೈಸ್, ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ನಾನು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳಿದರೆ ಧನುಷ್ಕೋಡಿಗೆ ಹೊರಡ್ತಾ ಇದ್ದೀನಿ. ನಮ್ಮ ಇಂಡಿಯಾದ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಹೊರಡ್ತಿರುವಂಥ ಪ್ಲೇಸ್ ಮಂಗಳೂರು ಟು ಧನುಷ್ಕೋಡಿ, ಅಂದರೆ ರಾಮೇಶ್ವರಂಗೆ ಹೋಗ್ತಾ ಇರುವಂಥದ್ದು. ನಮ್ಮ ದೇಶದ ಎಷ್ಟು 12 ಜ್ಯೋತಿರ್ಲಿಂಗ ಇದೆ, ಅದರಲ್ಲಿ ಇವಾಗ ಫಸ್ಟ್ ಜ್ಯೋತಿರ್ಲಿಂಗಕ್ಕೆ ನಾನು ಇವಾಗ ಹೋಗ್ತಾ ಇರುವಂಥದ್ದು. ಬನ್ನಿ, ಹೋಗ್ತಾ ನಾವು ಮಾತನಾಡ್ತಾ ಹೋಗುವ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಆ್ಯಂಡ್ ಟ್ರಾವೆಲಿಂಗ್ ಮಾಡ್ತಿರುವಂಥದ್ದು ನಾನು ಬೈಕ್ನಲ್ಲಿ. ನಮ್ಮದೇ ಎಕ್ಸ್ಪಲ್ಸ್ ಲಾಸ್ಟ್ ಟೈಮ್ ನಾನು ತಗೊಂಡಿರೋಂಥ ಗಾಡಿ, ಇದರಲ್ಲಿ ಇವಾಗ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೇನೆ. ಆ್ಯಂಡ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಆ್ಯಂಡ್ ಟೋಟಲ್ ಎಷ್ಟು ಪೆಟ್ರೋಲ್ ಬೇಕಾಗುತ್ತೆ ಆ್ಯಂಡ್ ಟೋಟಲ್ ಎಷ್ಟು ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ, ಎಲ್ಲದರ ಬಗ್ಗೆ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆಯೇ ಧನುಷ್ಕೋಡಿ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದೇ, ರಾಮೇಶ್ವರಂ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುವಂಥದ್ದೇ, ರಾಮನ ಒಂದು ಪುಣ್ಯಕ್ಷೇತ್ರ ಅಂತ ಎಲ್ಲ ಕೂಡ ನಿಮಗೆ ಗೊತ್ತಿರುವಂಥದ್ದು. ಸೊ ಅಲ್ಲಿದ್ರ ಬಗ್ಗೆ ಕೂಡ ಎಲ್ಲನೂ ಡೀಟೇಲ್ಸ್ ಕೂಡ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಯಾವ ಥರ ಇದೆ, ಎಲ್ಲಿ ಹೋಗ್ಬೋದು, ಏನು ಮಾಡ್ಬೋದು, ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಎಷ್ಟು ನಮಗೆ ಟೋಟಲ್ ಖರ್ಚು ಟ್ರಾವೆಲ್ ಮಾಡೋರಿಗೆ, ಇದ್ರ ಬಗ್ಗೆ ನಾನು ನಿಮಗೆ ಎಲ್ಲ ಕೂಡ ಇನ್ಫಾರ್ಮೇಷನ್ ಕೊಡ್ತೇನೆ. ಓಕೆ, ಯಾರೆಲ್ಲ ರಾಮೇಶ್ವರಂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಈ ವಿಡಿಯೋನ ಕೊನೆ ತನಕ ನೋಡಿ. ವೆಲ್ಕಮ್ ಟು ರಾಮೇಶ್ವರಂ ಜರ್ನಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನಾವು ಪ್ಲ್ಯಾನ್ ಮಾಡಿರೋಂಥದ್ದು 4ರಿಂದ 5 ಜನ ಹೋಗಬೇಕಂತ. ಬಟ್ ಫೈನಲಾಗಿ ಎಲ್ಲರೂ ಕೂಡ ಡ್ರಾಪ್ ಆದರು. ಲಾಸ್ಟಿಗೆ ನಾನು ಒಬ್ಬನೇ ಉಳ್ಕೊಂಡೆ. ಆದರೆ ನನ್ನ ಮಾತ್ರ ಫೈನಲ್ ಡಿಸಿಷನ್ ಆಗಿತ್ತು ಹೋಗಲೇಬೇಕು ಅಂತ. ಬಟ್ ನಾನಂತೂ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ನೀವೇನಾದರೂ ರಾಮೇಶ್ವರಂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂತ ಹೇಳಿದರೆ ದಯವಿಟ್ಟು ಹೇಳ್ತೀನಿ, ವೀಕೆಂಡ್ ಆಗಿರ್ಬೋದು ಅಥವಾ ಫೆಸ್ಟಿವಲ್ ಟೈಮಲ್ಲಂತೂ ಹೋಗಲಿಕ್ಕೆ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬಾ ನಿಮ್ಮದು ಟೈಮು ಅಲ್ಲೇ ಹೋಗ್ಬಿಡುತ್ತೆ. ಯಾಕೆಂತ ಹೇಳಿದರೆ ಅಷ್ಟು ರಶ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ನೀವೇನಾದರೂ ಅಲ್ಲಿ ಉಳ್ಕೊಂಡ್ರೆ ಅಲ್ಲಿ ರೆಂಟ್ ಅಂತೂ ಹೈ ಮಾಡಿಡ್ತಾರೆ. ಎಲ್ಲ ಸಿಂಗಲ್ ರೂಮಿಗೂ ಕೂಡ ಡೈರೆಕ್ಟಾಗಿ 2000 ಮೇಲೇ ಹೇಳ್ತಾರೆ. ಸೊ ಇದಂತೂ ನಿಮಗಂತೂ ಗೊತ್ತಿರಲೇಬೇಕಂತ ವಿಷಯ. ಓಕೆ, ಇದಿಷ್ಟು. ತುಂಬ ಟೈಮ್ ಎಷ್ಟಂತೂ ಮಾಡೋದು ಬೇಡ. ಹೇಗಿತ್ತು ನಮ್ಮದು ರಾಮೇಶ್ವರಂ ಜರ್ನಿ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಪಾಯಿಂಟ್ ಏನಪ್ಪ ಅಂತೇಳಿದರೆ, ಈ ಜರ್ನಿಗೆ ನಂದು ಟೋಟಲ್ ಖರ್ಚು ಎಷ್ಟಾಗಿದೆ, ರಾಮೇಶ್ವರಂ ಜರ್ನಿ ಟೋಟಲ್ ಖರ್ಚು ನಂದು ಎಷ್ಟಾಗಿದೆ ಫಸ್ಟ್ ಹೇಳಬೇಕು ಅಂತೇಳಿದರೆ, ನಂದು ಪೆಟ್ರೋಲ್ ಖರ್ಚು ಟೋಟಲ್ ಪೆಟ್ರೋಲಿಗೆ ನಂದು ಅಪ್ ಆ್ಯಂಡ್ ಡೌನ್ ಅಂತ ಹೇಳಿದರೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಟೋಟಲ್ ನಾನು 4 ಸಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿದ್ದೇನೆ. ಟೋಟಲ್ ನನಗೆ ಪೆಟ್ರೋಲ್ ಬಂದುಬಿಟ್ಟು 4460 ರೂಪಾಯಿ ಆಗಿದೆ. ಇದಿಷ್ಟು ನಂದು ಪೆಟ್ರೋಲ್ ಖರ್ಚು. ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದರೆ, ನಂದು ಟೋಟಲಿ ಬೈಕ್ ಕಿಲೋಮೀಟ್ರ್ ಟೋಟಲ್ ಅಪ್ ಆ್ಯಂಡ್ ಡೌನಿಗೆ, ಅಂದರೆ ಮಂಗಳೂರು ಟು ರಾಮೇಶ್ವರಂ, ರಾಮೇಶ್ವರಂ ಟು ಮಂಗಳೂರು, ಟೋಟಲ್ ನಂದು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳಿದರೆ 1661 ಕಿಲೋಮೀಟ್ರ್ ನಂದು ಬೈಕ್ ಜರ್ನಿ ಆಗಿದೆ. ಸೊ ನಂದು ಯಾಕೆ ಕಿಲೋಮೀಟ್ರ್ ಜಾಸ್ತಿ ಆಯಿತು ಅಂತ ಹೇಳಿದರೆ, ನಾನು ಮಂಗಳೂರಿಂದ ಹೋಗ್ತಾ ರಾಮೇಶ್ವರಮಿಗೆ ಹೋಗ್ತಾ ಕೇರಳ ರೋಡಾಗಿ ಹೋಗಿದೆ, ಕೋಯಿಕೋಡಾಗಿ, ಅಲ್ಲಿ ಪಲ್ಲಕ್ಕಾಡು, ಅಲ್ಲಿಂದ ಮಧುರೈ ಟು ರಾಮೇಶ್ವರಮಿಗೆ ಹೋಗಿದೆ. ನೆಕ್ಸ್ಟ್ ರಿಟರ್ನ್ ಬರುವಾಗ ನಾನು ಮಧುರೈ ಟು ರಾಮೇಶ್ವರಮಿಂದ ಮಧುರೈಯಿಂದ ಈ ರೋಡು, ಅಲ್ಲಿಂದ ಸತ್ಯಮಂಗಲಂ ಟು ಕನೆಕ್ಟೆಡ್ ರೋಡು ಮೈಸೂರಿಂದ ಡೈರೆಕ್ಟಾಗಿ ಮಂಗಳೂರು. ಹಾಗಾಗಿ ನಂದು ಸ್ವಲ್ಪ ಕಿಲೋಮೀಟ್ರ್ ಜಾಸ್ತಿ ಆಗಿರುವಂಥದ್ದು. ಯಾಕೆಂತೇಳಿದರೆ, ಯಾಕೆ ಕಿಲೋಮೀಟ್ರ್ ಜಾಸ್ತಿ ಆಯಿತು ಅಂತೇಳಿದರೆ, ಹೋಗ್ತಾ ನಾನು ಕೇರಳ ರೋಡಾಗಿ ಹೋಗಿರುವಂಥದ್ದು. ಟೋಟಲಿ ರೋಡು ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದಾಗಿ ತುಂಬ ಟೈಮ್ ತಗೊಳ್ತು ನನಗೆ. ಬಟ್ ಆನ್ ದಿ ವೇ ಬರ್ತಾ ಈ ರೋಡಂತೂ ಚೆನ್ನಾಗಿತ್ತು ಈ ರೋಡು. ಸೊ ಹಾಗಾಗಿ ನಾನು ಆ ರೋಡಾಗಿ ನಾನು ಬಂದಿರುವಂಥದ್ದು. ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದರೆ, ಟೋಟಲ್ ನಾನು 3 ನೈಟ್ ನಾನು ರೂಮ್ ಮಾಡಿದ್ದೆ ರಾಮೇಶ್ವರಂಗೆ ಹೋಗ್ತಾ. ಆ್ಯಕ್ಚುಲಿ ನಿನ್ನೆ ನಾನು ಕೇರಳ ರೂಟಾಗಿ ಬಂದಿರುವಂಥದ್ದು. ಮಂಗಳೂರು ಟು ಕಾಸರಗೋಡಿಂದಾಗಿ ಕೋಯಿಕೋಡಾಗಿ, ಆಮೇಲೆ ಪಲ್ಲಕ್ಕಾಡಲ್ಲಿ ಬರುವಾಗಂತೂ ಸಿಕ್ಕಾಬಟ್ಟೆ ನನಗೆ ಸುಸ್ತಾಗಿತ್ತು. ಯಾಕೆಂತೇಳಿದರೆ ರೈಡಿಂಗ್ ಮಾಡ್ತಾ ಆ್ಯಕ್ಚುಲಿ ನೈಟ್ ಕೂಡ ಆಗಿತ್ತು. ಮ್ಯಾಕ್ಸಿಮಮ್ ಒಂದು 11-11:30 ಆಗಿತ್ತು ಇಲ್ಲಿ ಪಲ್ಲಕ್ಕಾಡು ರೀಚ್ ಆಗುವಾಗ. ಇಲ್ಲಿಂದ ಪೊಲ್ಲಚ್ಚಿಗಾಗಿ ಹೋಗುವಂಥದ್ದು ಇವಾಗ ಅರ್ಲಿ ಮಾರ್ನಿಂಗ್ ಆಗಿದೆ. ಮಾರ್ನಿಂಗ್ ಬೇಗ ಎದ್ಬಿಟ್ಟು, ಆ್ಯಕ್ಚುಲಿ ನಾನು 5 ಗಂಟೆಗೆ ಹೋಗಬೇಕಿತ್ತು. ಬಟ್ ನೆನ್ನೆ ಟಯರ್ಡ್ ಆಗಿರೋದ್ರಿಂದ ಎದ್ದೇಳಲಿಕ್ಕೆ ಕೂಡ ಆಗಲಿಲ್ಲ. ಆ್ಯಕ್ಚುಲಿ ನಾನು ನೆನ್ನೆ ನೈಟ್ ಇದೇ ಬಿಲ್ಡಿಂಗ್ನಲ್ಲಿ ರೂಮ್ ಮಾಡಿದ್ದೆ, ಸ್ಟೇ ಆಗಿದೆ. ಬಟ್ ರೂಮ್ ಸಿಂಗಲ್ ರೂಮ್ ಆಗಿರೋದ್ರಿಂದ ನಾರ್ಮಲ್ ಆಗಿತ್ತು. ಇಟ್ಸ್ ಓಕೆ, ಫೈನ್, ಚೆನ್ನಾಗಿತ್ತು. ಯಾಕೆಂತೇಳಿದರೆ ಆಲ್ರೆಡಿ ಟಯರ್ಡ್ ಆಗಿರೋದ್ರಿಂದ ಒಂದು ಸಲ ರೆಸ್ಟ್ ಮಾಡೋಣ ಅಂತಾಗಿತ್ತು, ಅಷ್ಟು ಸುಸ್ತಾಗಿತ್ತು. ಹೋಗ್ತಾ ಅಂದರೆ ಹೋಗಿ ಬರುವಾಗ ಟೋಟಲ್ 3 ಟೈಮ್ ನಾನು ರೂಮ್ ಮಾಡಿದ್ದೀನಿ. ಟೋಟಲ್ ನನಗೆ ರೂಮಿಗೆ ಖರ್ಚಾಗಿರುವಂಥದ್ದು 1700 ರೂಪೀಸ್, ಅಂದರೆ 3 ನೈಟಿಗೆ. ಬೇರೆ ಬೇರೆ ಕಡೆಯಲ್ಲಿ ನಾನು ಸ್ಟೇ ಆಗಿದೆ. ಸೊ ಟೋಟಲ್ ನಂದು ಇದಿಷ್ಟು ಖರ್ಚಾಗಿತ್ತು.
ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದರೆ ನಾನಲ್ಲಿ ಹೋಗ್ತಾ ಬರ್ತಾ ನನಗೆ ಊಟಕ್ಕಾಗಿರ್ಬೋದು ಅಥವಾ ಕುಡಿಯೋದಕ್ಕೆ ಜ್ಯೂಸ್ ಆಗಿರ್ಬೋದು, ನೀರಾಗಿರ್ಬೋದು, ಸೊ ಇದಕ್ಕೋಸ್ಕರ ನಂದು ಟೋಟಲ್ 2200 ತನಕ ನನಗೆ ಖರ್ಚಾಗಿದೆ. ನೆಕ್ಸ್ಟ್ ದೇವಸ್ಥಾನದಲ್ಲಿ ಟೆಂಪಲ್ನಲ್ಲಿ ನಾನು ತೆಗೆದಿರುವಂಥ ಪ್ರಸಾದಕ್ಕೆ ಇದಕ್ಕೆ ಟೋಟಲ್ ನಂದು 500 ತನಕ ಆಗಿತ್ತು. ಟೋಟಲ್ ನಂದು ಖರ್ಚಾಗಿರುವಂಥದ್ದು 500, 1700, 2200, 4460 ಪ್ಲಸ್ 200, ಟೋಟಲ್ ನಂದು ಹೇಳ್ಬೇಕಂತ ಹೇಳಿದರೆ 9060 ರುಪೀಸ್. ಇದು ನಂದು ಈ ಟೋಟಲ್ ಜರ್ನಿನಲ್ಲಿ ಖರ್ಚಾಗಿರುವಂಥ ಅಮೌಂಟು. ರಾಮೇಶ್ವರಂಗೆ ಎಂಟ್ರಿ ಆಗುವಾಗ ವೆಲ್ಕಮ್ ಮಾಡುವಂಥದ್ದು ಈ ಪಂಬನ್ ಬ್ರಿಡ್ಜ್. ಇದು ಸುಮಾರು 1-2 ಕಿಲೋಮೀಟ್ರ್ ದೂರದಷ್ಟು ಉದ್ದ ಇದೆ ಈ ಬ್ರಿಡ್ಜ್. ಇದು ನಮ್ಮ ಇಂಡಿಯಾದಲ್ಲೇ ಒಂದು ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಕರಿಬೋದು. ಸೊ ಇದ್ರ ಮೇಲೆ ನಿಂತು ಒಂದು ಸಲ ನೀವು ಕೆಳಗಡೆ ನೋಡಿದರೆ ಅಂತೂ ತುಂಬಾ ಭಯ ಆಗುತ್ತೆ. ಯಾಕೆಂತೇಳಿದರೆ ಅಷ್ಟು ಒಂದು ಲಾಂಗ್ ಕೂಡ ಇದೆ, ಪ್ಲಸ್ ಹೈಟ್ ಕೂಡ ತುಂಬಾ ಇದೆ. ಸೊ ಈ ಬ್ರಿಡ್ಜ್ ಮಾತ್ರ ಯಾರೆಲ್ಲ ಟ್ರಾವೆಲಿಂಗ್ ಮಾಡ್ತೀರಲ್ವ, ನಿಮಗೆ ಯಾರೆಲ್ಲ ಬೈಕ್ ರೈಡ್ ಮಾಡ್ತೀರಾ ನೋಡಿ, ನಿಮಗಂತೂ ಎಕ್ಸಾಕ್ಟಾಗಿ ಫೀಲ್ ಆಗುತ್ತೆ. ಈ ಬ್ರಿಡ್ಜ್ ಮೇಲೆ ಅಂತೂ ಒಂದು ಸಲ ನೀವು ಬೈಕ್ ಸೈಡ್ಗೆ ಹಾಕಿ ನಿಂತರೆ ಅಂತೂ ವೆಹಿಕಲ್ಸ್ಗಳು ಆ ಕಡೆ ಈ ಕಡೆ ಹೋಗ್ತಾ ಇರೋದಂತೂ ಈ ಬ್ರಿಡ್ಜ್ ಅಂತೂ ಫುಲ್ ಶೇಕ್ ಆಗ್ತಾ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಅವಾಗಂತೂ ಹೆವಿ ಅಂದರೆ ಹೆವಿ ಭಯ ಆಗ್ಬಿಡುತ್ತೆ ಈ ಬ್ರಿಡ್ಜಲ್ಲಿ ನಿಂತಿರೋಂಥದ್ದು. ಸೊ ಇಲ್ಲೇ ಪಕ್ಕದಲ್ಲಿ ನಿಮಗೆ ಬ್ರಿಡ್ಜ್ ಪಕ್ಕದಲ್ಲೇ ಹಳೆ ಕಾಲದಲ್ಲಿ ಬ್ರಿಟಿಷರು ಕಟ್ಟಿರುವಂಥ ಟ್ರೈನ್ ಬ್ರಿಡ್ಜ್ ಕೂಡ ಇದೆ. ಆ್ಯಕ್ಚುಲಿ ಇದು 1914ರಲ್ಲಿ 14ರ ಇಸ್ವಿಯಲ್ಲಿ ಕಟ್ಟಿರುವಂಥ ಬ್ರಿಡ್ಜ್ ಅಂತ ಹೇಳ್ತಾರೆ. ಸೊ ಟ್ರೈನ್ಗಳು ಅವಾಗಿನ ಕಾಲದಲ್ಲಿ ಓಡಾಡಲಿಕ್ಕೆ ಮಾಡಿರೋಂಥದ್ದು. ಸೊ ಬಟ್ ಇವಾಗ ಅದನ್ನ ಏನು ಮಾಡಿದ್ದಾರೆ ಅಂತ ಸ್ಟಾಪ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಟ್ರೈನ್ ಕೂಡ ಹೋಗಲ್ಲ. ಪಕ್ಕದಲ್ಲೇ ಹೊಸ ಬ್ರಿಡ್ಜ್ ಕೂಡ ಇದೆ. ಆ ಬ್ರಿಡ್ಜ್ನಲ್ಲಿ ಇವಾಗ ಟ್ರೈನ್ಗಳೆಲ್ಲ ಹೋಗುವಂಥದ್ದು. ಅವಾಗಿನ ಕಾಲದಲ್ಲೇ ಕಟ್ಟಿರುವಂಥದ್ದು ಈ ಬ್ರಿಡ್ಜ್ ಡಬಲ್ ಲಿಫ್ಟಿಂಗ್ ಟೆಕ್ನಿಕ್ ಇದರಲ್ಲಿ ಕಟ್ಟಿದ್ದಾರೆ. ಯಾಕೆಂತೇಳಿದರೆ ಶಿಪ್ಗಳೆಲ್ಲ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಶಿಪ್ಗಳೇನು ಬರುತ್ತಲ್ವ ಆ ಕಡೆ ಈ ಕಡೆ ಓಡಾಡೋದಕ್ಕೆ. ಸೊ ಅವಾಗಿನ ಕಾಲದಲ್ಲಿ ಮಾಡಿರುವಂಥ ಈ ಟೆಕ್ನಾಲಜಿ ತುಂಬ ಯೂಸ್ ಆಗಲಿಕ್ಕೆ ಮಾಡಿರುವಂಥದ್ದು. ಬಟ್ ಇವಾಗ ಕೂಡ ಸೇಮ್ ಹಾಗೇನೇ ಇದೆ. ಬಟ್ ಇವಾಗ ದೊಡ್ಡ ದೊಡ್ಡ ಶಿಪ್ಗಳು ಯಾವುದು ಓಡಾಡಲ್ಲ ಅಂತ ಕಾಣುತ್ತೆ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ನಾನು ನೋಡಿರೋಂಥ ಟೈಮಲ್ಲಿ ಯಾವುದೇ ಚಿಕ್ಕ ಈ ಯಾರೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರ ಬೋಟ್ಗಳು ಮಾತ್ರ ಆ ಕಡೆ ಈ ಕಡೆ ಹೋಗೋದು ಮಾತ್ರ ನಾನು ನೋಡಿರೋವಂಥದ್ದು. ಸೊ ಇದೊಂದು ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಹೇಳ್ಬೋದು ಸ್ನೇಹಿತರೆ. ಪಂಬನ್ ಬ್ರಿಡ್ಜ್ ಆದಮೇಲೆ ನಾನು ಡೈರೆಕ್ಟಾಗಿ ರಾಮೇಶ್ವರಂ, ಅಲ್ಲಿಂದ ಡೈರೆಕ್ಟಾಗಿ ನಾನು ಹೋಗಿರುವಂಥದ್ದು ಎಂಡ್ ಆಫ್ ದ ಅರ್ತ್, ನಮ್ಮ ಭಾರತದ ನಮ್ಮ ಇಂಡಿಯಾದ ಎಂಡ್ ಆಫ್ ದ ಪಾಯಿಂಟ್ ಅಂತ ಹೇಳ್ಬೋದು, ಧನುಷ್ಕೋಡಿಗೆ ಆಫ್ಟರ್ 6 o'clock ಅಂತೂ ಯಾರಿಗೂ ಎಂಟ್ರಿ ಕೊಡಲ್ಲ. ಯಾಕೆಂದರೆ ಅದಕ್ಕಿಂತ ಮುಂಚೆನೇ ಹೋಗಬೇಕು ರಾಮೇಶ್ವರಮಿಂದ ಧನುಷ್ಕೋಡಿಗೆ ಟೋಟಲ್ 19 ಕಿಲೋಮೀಟರ್ ದೂರ ಇದೆ. ಫುಲ್ ಸ್ಟ್ರೈಟ್ ರೋಡ್, ಅಂದರೆ ಫುಲ್ ಸ್ಟ್ರೈಟ್ ರೋಡು. ನಿಮಗೆ ಹೋಗೋದೇ ಗೊತ್ತಾಗಲ್ಲ. 2 ವೀಲರ್ನಲ್ಲಿ ಹೋಗೋರಿಗೆ ಗೊತ್ತಾಗುತ್ತೆ ಯಾವ ಥರ ರೋಡ್ ಇದೆ ಅಂತ. ಆ್ಯಂಡ್ ಅಲ್ಲಿರುವಂಥ ಸನ್ಸೆಟ್ ಅಂತೂ ತುಂಬಾ ಮಜಾ ಇರುತ್ತೆ. ಯಾಕೆಂದರೆ ನಿಮಗೆ ಅಲ್ಲಿ ಸನ್ಸೆಟ್ ಆಗೋ ವೈಬ್ಸ್ ಮಾತ್ರ ಒಂದು ನೋಡೋದಕ್ಕೆ ಒಂದು ಖುಷಿ ಇರುತ್ತೆ ಅಲ್ಲಿ. ಬಟ್ ಅಲ್ಲಿರುವಂಥ ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಬಿಸಿಲಿದೆ. ನಿಮಗೆ ಎಲ್ಲೂ ಕೂಡ ದೊಡ್ಡ ದೊಡ್ಡ ಮರಗಳೇ ಸಿಗಲ್ಲ. ನೀವೇನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದರೆ ಮಳೆ ಮುಗಿಯೋ ಟೈಮಲ್ಲಿ, ಇಲ್ಲಾಂದರೆ ಮಳೆ ಸ್ಟಾರ್ಟ್ ಆಗೋ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಪ್ಲ್ಯಾನ್ ಮಾಡಿ ಬೆಟರ್ ಅಂತ ಕಾಣುತ್ತೆ. ಮಳೆ ಏನಾದರೂ ಜೋರಾಯಿತು ಅಂತ ಹೇಳಿದರೆ ಧನುಷ್ಕೋಡಿನ ಕ್ಲೋಸ್ ಮಾಡ್ತಾರೆ. ಅಲ್ಲಿ ಯಾರೂ ಕೂಡ ಎಂಟ್ರಿ ಕೊಡಲ್ಲ. ಆ್ಯಂಡ್ ಹೋಗುವಾಗ ಮಾತ್ರ ಪ್ಲ್ಯಾನ್ ಮಾತ್ರ ನಿಮ್ಮದು ಪಕ್ಕಾ ಇರಲಿ. ಫೈನಲ್ ಆಗಿ ನಾನು ಎಂಟ್ರಿ ಆಗಿರುವಂಥದ್ದು ಧನುಷ್ಕೋಡಿನಲ್ಲಿ ಬೈಕ್ ಮಾತ್ರ ಒಂದು ರೌಂಡ್ ಹೊಡೆಯೋದೇ ಮಜಾ. ಯಾಕೆಂದರೆ ಒಂದು ರೌಂಡ್ ಹೊಡೆದ್ರೇ ನಿಮಗೊಂದು ಖುಷಿ ಆಗುತ್ತೆ. ಯಾಕೆಂದರೆ ಎಂಡ್ ಆಫ್ ದ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಟ್ರಾಫಿಕ್ ಮಾತ್ರ ಸಿಕ್ಕಾಬಟ್ಟೆ ಇತ್ತು ಬರೋವಾಗ. ಯಾಕೆಂದರೆ ಫೆಸ್ಟಿವಲ್ಸ್ ಇರೋದ್ರಿಂದಾಗಿ, ವೀಕೆಂಡೆಲ್ಲ ಇರೋದ್ರಿಂದಾಗಿ ಹೆವಿ ಟ್ರಾಫಿಕ್ ಇತ್ತು. ಧನುಷ್ಕೋಡಿ ಹಿಂದೂಗಳಿಗೆ ಇದೊಂದು ಪ್ರತ್ಯೇಕವಾದಂಥ ಸ್ಥಳ ಅಂತ ಹೇಳ್ಬೋದು. ಯಾಕೆಂದರೆ ಶ್ರೀರಾಮಚಂದ್ರ ಸೇತುವೆಯನ್ನು ಅಲ್ಲಿಂದಲೇ ವಾನರ ಸೇನೆಯ ಮುಖಾಂತರ ರಾಮ ಸೇತುವೆಯನ್ನು ಪ್ರಾರಂಭಿಸಿರುವುದು ಲಂಕಾಗೆ. ಧನುಷ್ಕೋಡಿಗೆ ಹೋಗುವಾಗ ನಿಮಗೆ 2 ಸೈಡ್ ಕೂಡ ಸಮುದ್ರ ಸಿಗುತ್ತೆ. ಅದರ ಮಿಡ್ಲಲ್ಲಿ ನಾವು ಹೋಗುವಂಥದ್ದು. ಲಾಸ್ಟ್ 1964ನಲ್ಲಿ ಒಂದು ಪ್ರಳಯ ಬಂದಿತ್ತು ಅಲ್ಲಿ. ಬಟ್ ಆ ಪ್ರಳಯದಲ್ಲಿ ಇಡೀ ಧನುಷ್ಕೋಡಿನ ಎಲ್ಲನೂ ಕೊಚ್ಕೊಂಡು ಹೋಗಿತ್ತು. ಬಟ್ ನಿಮಗೆ ಅಲ್ಲಿ ಹೋಗೋ ಗೊತ್ತಾಗುತ್ತೆ. ಇವಾಗಲೂ ಕೂಡ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಯಾವ ಥರ ಧನುಷ್ಕೋಡಿ ಆಗಿದೆ ಅಂತ. ಇವಾಗಿರೋ ಎಲ್ಲ ಒಂದೊಂದು ಪ್ರತಿ ಬಿಲ್ಡಿಂಗ್ ಆಗಿರ್ಬೋದು, ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಅಲ್ಲಿ ನೋಡ್ಬೋದು. ಆ್ಯಂಡ್ ಧನುಷ್ಕೋಡಿನಲ್ಲಿ ಅದೇ ಜಾಗದಲ್ಲಿ ನಿಮಗೆ ಅಲ್ಲಿ 2 ಸಮುದ್ರ ಕೂಡ ಸಂಗಮ ಆಗುತ್ತೆ. ಬಂಗಾಳ ಕೊಲ್ಲಿಯ ಸಮುದ್ರ ಮತ್ತು ಅರಬ್ಬಿ ಸಮುದ್ರ 2 ಕೂಡ ಅಲ್ಲಿ
ಸಂಗಮ ಆಗುತ್ತೆ. ಬಂಗಾಳಕೊಲ್ಲಿ ಸಮುದ್ರ ಅಂತೂ ತುಂಬಾ ಸೈಲೆಂಟ್ ಇರುತ್ತೆ. ಆ್ಯಂಡ್ ಅರಬ್ಬಿ ಸಮುದ್ರ ಅಂತೂ ಅದರ ಅಬ್ಬರ ಮಾತ್ರ ತುಂಬಾ ಜೋರಿರುತ್ತೆ. ಆ್ಯಂಡ್ ಅಲ್ಲಿ ಆಗುವಂಥ ಸನ್ಸೆಟ್ ಅಂತೂ ಸೂಪರ್, ಒಂದು ಎನರ್ಜಿ ಕೂಡ ಕೊಡುತ್ತೆ ನಿಮಗೆ. ಅಲ್ಲಿ ಧನುಷ್ಕೋಡ್ನಲ್ಲಿ ಇವಾಗಲೂ ನಿಮಗೆ ನೋಡ್ಬೋದು, ಆವಾಗ ಬಂದಿರುವಂಥ ಪ್ರಳಯದಲ್ಲಿ ಏನು ಹಾನಿಯಾಗಿದೆ ಅದನ್ನ ಮತ್ತೆ ಅಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಗೌರ್ಮೆಂಟ್ ಇದೊಂದು ವಾಸಿಸಲು ಯೋಗ್ಯವಲ್ಲದ ಸ್ಥಳ ಅಂತ ಒಂದು ಡಿಕ್ಲರೇಷನ್ ಕೂಡ ಕೊಟ್ಬಿಟ್ಟಿದೆ. ಯಾಕೆಂದರೆ ಅಲ್ಲಿ ಯಾವಾಗ ಬೇಕಾದರೂ ಸೈಕ್ಲೋನ್ ಆಗ್ಬೋದು, ಏನು ಬೇಕಾದರೂ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಅಲ್ಲಿ ನಿಮಗೆ ನೋಡೋಂಥದ್ದು ಅಲ್ಲಿ ಇರುವಂಥ ಚರ್ಚ್ ಯಾವ ಥರ ಇದೆ ಇವಾಗ. ಬಟ್ ಆ ಚರ್ಚ್ನಲ್ಲಿ ಇವಾಗಲೂ ಕೂಡ ಅಲ್ಲಿ ಸಾಯಂಕಾಲ ಟೈಮ್ನಲ್ಲಿ ಅಥವಾ ಬೆಳಿಗ್ಗೆ ಟೈಮ್ನಲ್ಲಿ ಇವಾಗಲೂ ಕೂಡ ಕ್ಯಾಂಡ್ಲು ಕೂಡ ಹಚ್ತಾರೆ. ನೋಡ್ತಾ ಇರ್ಬೋದು, ನೀವು ನೋಡ್ಬೋದು. ಯಾಕೆಂದರೆ ನಾನು ಹೋಗೋ ಟೈಮ್ನಲ್ಲಿ ಅವಾಗ ಕ್ಯಾಂಡ್ಲು ಕೂಡ ಹಚ್ತಾಯಿದ್ರು. ಧನುಷ್ಕೋಡಿ ಮುಗಿಸ್ಕೊಂಡು ನಾವು ಹೋಗಿರುವಂಥದ್ದು ಕೋದಂಡರಾಮ ಟೆಂಪಲ್ ನೋಡೋದಕ್ಕೆ. ಆವಾಗಲೇ ನೈಟ್ ಕೂಡ ಆಗಿತ್ತು. ಟೆಂಪಲ್ಗೆ ಹೋಗಬೇಕಾದ್ರೆ ಬೇಗನೆ ಹೋಗಬೇಕಾಗುತ್ತೆ, ಡೇ ಹೋದ್ರೇ ಒಳ್ಳೆಯದು. ಯಾಕೆಂದರೆ ಸಿಕ್ಸ್ ಓ ಕ್ಲಾಕ್ ನಂತರ ಇಲ್ಲಿ ಟೆಂಪಲ್ ಓಪನ್ ಇರಲ್ಲ. ಕೋದಂಡರಾಮ ಟೆಂಪಲ್ಗೆ ತುಂಬಾ ಇತಿಹಾಸ ಇದೆ. ಯಾಕೆಂದರೆ ಈ ಶ್ರೀರಾಮ ಕಟ್ಟಿರುವಂಥ ಈ ಟೆಂಪಲ್ ಯಾವಾಗ ಶ್ರೀರಾಮ ರಾವಣನನ್ನು ಕೊಂದು ಲಂಕೆಯಿಂದ ಮತ್ತೆ ಭಾರತಕ್ಕೆ ಬರ್ತಾನೆ, ಬಂದ ಮೇಲೆ ರಾವಣಾಸುರನಾದ ತಮ್ಮನಾದ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿರುವಂಥ ಜಾಗ ಇದು. ಸೊ ಅದಕ್ಕೆ ಇದು ತುಂಬಾ ಒಂದು ಫೇಮಸ್ ಅಂತ ಹೇಳ್ಬೋದು ಈ ಟೆಂಪಲ್. ಅದಕ್ಕೆ ಇದನ್ನ ಕೋದಂಡರಾಮ ಟೆಂಪಲ್ ಅಂತ ಕರೀತಾರೆ. ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿರುವಂಥ ಜಾಗ ಅಂತೇಳಿ ಇದು ಪುರಾಣಗಳಲ್ಲಿ ಕೂಡ ಇದೆ. ಹಾಗೆಯೇ ಇದು 1964ನೇ ಇಸ್ವಿನಲ್ಲಿ ಬಂದಿರುವಂಥ ಭೀಕರವಾದಂಥ ಒಂದು ಪ್ರಳಯಕ್ಕೆ ಈ ಟೆಂಪಲ್ಗೆ ಒಂದು ಚೂರು ಕೂಡ ಹಾನಿ ಆಗಲ್ಲ, ಏನು ಕೂಡ ಆಗಲ್ಲ. ಬಟ್ ಇವಾಗಲೂ ಕೂಡ ಅದೇ ಥರ ಇದೆ. ನೀವು ನೋಡ್ಬೋದು ಈ ಟೆಂಪಲ್ ಡೇ ಬಂದ್ರಂತೂ ಸಖತ್ತಾಗಿರುತ್ತೆ. ಯಾಕೆಂದರೆ ಇದು ಸಮುದ್ರದಲ್ಲಿರುವಂಥ ಟೆಂಪಲ್. ಅಲ್ಲಿಗೆ ಹೋಗೋದಕ್ಕೆ ರೋಡ್ ಕೂಡ ಚೆನ್ನಾಗಿದೆ. ರೋಡ್ ಇರುವಂಥದ್ದು, ಆ ಕಡೆಯೂ ಸಮುದ್ರ ಇರುತ್ತೆ, ಈ ಕಡೆಯೂ ಸಮುದ್ರ ಇರುತ್ತೆ. ಅದರ ಮಿಡ್ಲಲ್ಲಿ ಈ ಕೋದಂಡರಾಮ ಟೆಂಪಲ್ ಇರುವಂಥದ್ದು. ಸ್ನೇಹಿತರೆ, ಕೋದಂಡರಾಮ ಟೆಂಪಲ್ ಆದಮೇಲೆ ನಾನು ಹೋಗಿರೋದು ಡೈರೆಕ್ಟಾಗಿ ರೂಮ್ ಮಾಡೋದಕ್ಕೆ. ಯಾಕಂದರೆ ಆವಾಗಲೇ ತುಂಬಾ ಟಯರ್ಡ್ ಆಗಿತ್ತು ಬೈಕ್ ರೈಡ್ ಮಾಡಿ. ಆದರೆ ನೈಟ್ ಮಾತ್ರ ಎಲ್ಲೂ ಕೂಡ ರೂಮ್ ಸಿಗಲಿಲ್ಲ. ಅದರಲ್ಲೂ ಸಿಂಗಲ್ ರೂಮ್ ಅಂತೂ ಇಲ್ಲವೇ ಇಲ್ಲ. ಇದ್ದರೂ ಕೂಡ ಡಬಲ್ ರೇಟ್ ಆಗಿತ್ತು ಅವತ್ತಿನ ದಿವಸ. ಆದರೆ ಆವಾಗಲೇ ನನಗೆ ಪರಿಚಯ ಆಗಿರೋದು ಧನುಷ್ಕೋಡ್ನಲ್ಲಿ ಸುದೇಶ್ ಅನ್ನೋ ವ್ಯಕ್ತಿ. ಇವರು ನಮ್ಮ ಪುತ್ತೂರಿನವರು, ಬಟ್ ವರ್ಕ್ ಮಾಡ್ತಿರೋದು ಮಾತ್ರ ಬೆಂಗಳೂರಿನಲ್ಲಿ. K19 ಬೈಕ್ ನೋಡಿದಾಗೆ ನೀವು ಮಂಗಳೂರಿನವರಂತ ಪರಿಚಯ ಮಾಡಿಕೊಂಡ್ರು. ಇನ್ನೇನು ನಮ್ಮ ತುಳುನಾಡಿನವರು ಅಂತೇಳಿ ತುಳುವಿನಲ್ಲೇ ಮಾತಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ಅವರು ಮಾತ್ರ ಆವಾಗಲೇ ರೂಮ್ ಬುಕ್ ಮಾಡ್ಕೊಂಡು ಬಂದಿದ್ದರು ಧನುಷ್ಕೋಡಿಗೆ. ಆಮೇಲೆ ನಾವು ರೇಟ್ ಜಾಸ್ತಿ ಇದೆ ಅಂತ ಹೇಳಿ ಡಬಲ್ ರೂಮಿಗೆ ಕೂಡ ಇಬ್ಬರು ಶಿಫ್ಟ್ ಆಗಿ ಮಾಡ್ಕೊಂಡ್ವಿ. ಯಾಕೆಂದರೆ ಬೇರೆಲ್ಲೂ ರೂಮ್ ಸಿಗಲಿಲ್ಲ. ಅವರು ಟಯರ್ಡ್ ಆಗಿದ್ದರು, ನಾನು ಕೂಡ ಟಯರ್ಡ್ ಆಗಿದ್ದೆ. ಇಬ್ಬರು ಊಟ ಮಾಡಿಕೊಂಡು ಬೇಗ ಮಲ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆ ಬೇಗನೆ 5 ಗಂಟೆಗೆ ನಮಗೆ ಸ್ಫಟಿಕಲಿಂಗ ದರ್ಶನ ಮಾಡಬೇಕಿತ್ತು ರಾಮೇಶ್ವರಂ ಟೆಂಪಲ್ನಲ್ಲಿ. ಹಾಗಾಗಿ ಟೆಂಪಲ್ ಹತ್ರನೇ ರೂಮ್ ಕೂಡ ಮಾಡ್ಕೊಂಡ್ವಿ. ಅಣ್ಣಾಮಲೈ ಹೋಟೆಲ್ ಅಂತೇಳಿ, ಅದರಲ್ಲಿ ನಾವು ರೂಮ್ ಬುಕ್ ಮಾಡಿರುವಂಥದ್ದು. ರೂಮ್ ಮಾತ್ರ ಚೆನ್ನಾಗಿತ್ತು, AC ರೂಮ್ ಬುಕ್ ಮಾಡ್ಕೊಂಡ್ವಿ. ಹಾಗಾಗಿ ಚೆನ್ನಾಗಿ ನಿದ್ದೆ ಕೂಡ ಬಂತು ಬೆಳಿಗ್ಗೆ ಎದ್ದೇಳೋದಕ್ಕೆ ಕೂಡ. ಸ್ಫಟಿಕಲಿಂಗ ಪೂಜೆಗೆ ಬೆಳಿಗ್ಗೆ ನಾವಿಬ್ಬರು ಬೇಗ ಎದ್ದು ರೆಡಿಯಾಗಿದ್ವಿ. ಯಾಕಂದರೆ ಸ್ಫಟಿಕಲಿಂಗ ದರ್ಶನ ಮಾಡೋದಕ್ಕೆ. ಸ್ಫಟಿಕಲಿಂಗ ದರ್ಶನ 5 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ. ಅದು ಮಾತ್ರ 1 ಅವರ್ ಡೈಲಿ ಬೆಳಗ್ಗೆ ಇರುತ್ತೆ. ನೀವೇನಾದರೂ ರಾಮೇಶ್ವರಂ ಪ್ಲ್ಯಾನ್ ಮಾಡೋದಾದರೆ ಇದನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಫಟಿಕಲಿಂಗ ದರ್ಶನ ಬೆಳಿಗ್ಗೆ ತುಂಬಾ ಕ್ಯೂ ಇರುತ್ತೆ, ಮತ್ತು 50 ರೂಪಾಯಿ ಚಾರ್ಜು ಕೂಡ ಇದೆ. ಆ್ಯಂಡ್ VIP ಕ್ಯೂ ಸಿಸ್ಟಮ್ ಅದು ಇನ್ನೊಂದು ಕಡೆಯೂ ಇದೆ. ಸೊ ಹಾಗಾಗಿ ನಾವು 50 ರೂಪಾಯಿ ಚಾರ್ಜ್ ಕೊಟ್ಟು ನಾವು ಹೋಗಿದ್ವಿ ಸ್ಫಟಿಕಲಿಂಗ ದರ್ಶನ ಮಾಡೋದಕ್ಕೆ. ಆ್ಯಂಡ್ ಈ ಟೈಮಿಂಗ್ಸನ್ನ ಮಾತ್ರ ನೀವು ಪಕ್ಕಾ ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ 6 ಗಂಟೆಗೆ ಟೆಂಪಲ್ ಕೂಡ ಓಪನ್ ಆಗುತ್ತೆ. ಆಮೇಲೆ ಸ್ಫಟಿಕಲಿಂಗ ದರ್ಶನ ಕ್ಲೋಸ್ ಕೂಡ ಮಾಡ್ತಾರೆ. ಹಾಗಾಗಿ ಟೆಂಪಲ್ ಓಪನ್ ಮಾಡೋದ್ರಿಂದ ನೀವು ಬೇಗನೆ ಹೋಗಬೇಕಾಗುತ್ತೆ. ಕಾಣಿಸ್ತಾ ಇದೆಯಲ್ಲ, ಇದೇ ಸ್ಫಟಿಕಲಿಂಗ ದರ್ಶನ. ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ಅಲ್ಲಿ ಬಿಡಲ್ಲ, ಬಟ್ ನನಗೆ ಯಾವುದೋ ಒಂದು ಲಕ್ಕಲ್ಲಿ ಟೈಮ್ನಲ್ಲಿ ನನಗೆ ಸಿಕ್ತು. ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಇದೇ ಇರುವಂಥದ್ದು ಸ್ಫಟಿಕಲಿಂಗ ದರ್ಶನ. ನಾವು ರೂಮ್ ಮಾಡಿರುವಂಥದ್ದು ಇಲ್ಲೇ ಇದೆ, ಹೋಟೆಲ್ ಅಣ್ಣಾಮಲೈ ಹೋಟ್ಲಲ್ಲಿ ನಾವು ರೂಮ್ ಬುಕ್ ಮಾಡಿರೋವಂಥದ್ದು. ನಮ್ಮ ಜೊತೆ ಇದ್ದಂಥ ಸುದೇಶ್ ಭಾಯ್ ಅವರು ಇವಾಗ ರಾಮೇಶ್ವರಂ ಧನುಷ್ಕೋಡಿ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಕನ್ಯಾಕುಮಾರಿ ಹೊರಡ್ತಿದ್ದಾರೆ. ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ಮಾರ್ನಿಂಗ್. ಇವಾಗ ಒಂದು ಟ್ರಿಪ್ಪು ಮಾರ್ನಿಂಗ್ ಟೆಂಪಲಿಗೆ ಹೋಗಿ ಬಂದು ಇವಾಗ ಮತ್ತೆ ಇವ್ರ ಜರ್ನಿ ಕನ್ಯಾಕುಮಾರಿ ಟು ಮಧುರೈ ಟು ಬ್ಯಾಂಗ್ಳೂರು, ರಿಟರ್ನ್ ಬ್ಯಾಂಗ್ಳೂರು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಇವರು ನಮ್ಮ ಮಂಗಳೂರವರು, ಕುಡ್ಲದವರು ಇವರು.
ಧನುಷ್ಕೋಡಿಯಲ್ಲಿ ಮೀಟಾಗಿ ಆಮೇಲೆ ಇಲ್ಲಿ ಒಟ್ಟಿಗೆ ರೂಮ್ ಮಾಡಿದ್ವಿ ನಾವು ಮತ್ತು ಇವರು. ಅದ ನಂತರ ಇವಾಗ ಇವರು ಹೊಡ್ತಿರೋವಂಥದ್ದು ಇಲ್ಲೇ ಸ್ಟೇ ಆಗಿಬಿಟ್ಟು. ನಾನು ಪಂಡ್ರಂಡ ಧನುಷ್ಕೋಡಿದ ಬಗ್ಗೆ ಯಾತ್ರೆದ ಬಗ್ಗೆ ಮಸ್ತ್ ಸ್ಯಾಟಿಸ್ಫೈಡ್ ಉಂಡು ಇಂಕ್ ಧನುಷ್ಕೋಡಿದ ಬೊಕ್ಕ ಈರ್ನ ಒಂದೆಟ್ಟೊಂಜಿ ಸ್ಫಟಿಕಲಿಂಗದ ದರ್ಶನ ಉಂಡು ಕಾಂಡ್ಯದ ಒಂದು ಬರ್ಸ ಉಂಡು ಅದೇ ಒಂದು ಟೆನ್ಷನ್ ಆಗ್ತಿರುತ್ತೆ ಸುಖದಾರ ಪ್ರಾಬ್ಲಮ್ ಇತ್ತು. ಓಕೆ ರೈಡಿಂಗ್ ಮನ ಸೇಫ್ ರೈಡ್ ಆಯ್ತು ಆರಾಮ್ಸೆ ರೀಚ್ ಅಲ್ಲಿ ಬರ್ಸ ಪೂರ ಇತ್ತು ನಂಟ ಜಾಕೆಟ್ ಪೂರ ಇಂಕೊಂಜಿ ಬಾರಿ ಒಂಜಿ ಸಮಾಧಾನ ಉಂಡು ಬಾರಿ ಸಮಾಧಾನ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಬಾಡ ಉಂಟು ಸ್ಟ್ರೇಂಜರ್ಸ್ ಅನ್ನಕ್ಲ ನಮ್ಮ ಅಂಚೆ ಬಟ್ ಒಂಜಿ ಊರ್ದಾಕ್ಲ ಇವಾಗ ಒಂಜಿ ಎರಡು ರಿಲೇಷನ್ಶಿಪ್ ಬಿಲ್ಡ್ ಎರಡು ಕ್ವಾಲಿಟಿ ಅದನ್ನು ಅಂಚನೆ ಪಾತಿರೋದಿತ್ತು ಕುಡ್ಲದಾಕ್ಲ ಒಲ್ಪತಿ ಕುಡ್ಲ ಅಂಚನೆ ಪುದರ್ ಏರ್ಲಕ್ಕೆ ಏನು ಚೇರಿ ಪಾತಿರೋದು ಬೊಕ್ಕ ಅಂದು ಆದಿಪ್ಪೇರು ಅಂಚ. ಓಕೆ ಥ್ಯಾಂಕ್ ಯು ಬಾಯ್ ಬಾಯ್. ಏನ ಜರ್ನಿ ಸೇಫ್ ಆತಿಪ್ಪಾಡು ಆರಾಮ್ಸೆ ಓದ್ ಬರೆ. ಓಕೆ ರೀಚ್ ಆಗ್ಬೇಕು ಒಂಜಿ ಕಾಲ್ ಒಂಜಿ ಒಪ್ಪಾಡು ಖಂಡಿತ. ಓಕೆ ಬಾಯ್. ರಾಮೇಶ್ವರಂ ಅಂತೇಳಿದರೆ ಜ್ಯೋತಿರ್ಲಿಂಗದಲ್ಲಿ ಇದು ಕೂಡ ಒಂದು ಸಾಕ್ಷಾತ್ ಶ್ರೀರಾಮನೇ ಇಲ್ಲಿ ದರ್ಶನ ಮಾಡಿರುವಂಥ ಒಂದು ಪ್ರದೇಶ ಅಂತ ಹೇಳ್ಬೋದು. ಆದರೆ ಕೆಲವೊಂದು ಮಂದಿಗಳೇನು ಹೇಳ್ತಾರೆ ಅಂತೇಳಿದರೆ ರಾಮಾಯಣ ಒಂದು ಕಾಲ್ಪನಿಕ, ಅದೊಂದು ಕಟ್ಟುಕತೆ, ಅದು ಸುಳ್ಳು. ಆದರೆ ಹಿಂದೂಗಳಿಗೆ ಪವಿತ್ರವಾದಂಥ ಸ್ಥಳ ಅಂತೇಳಿದರೆ ಇದೇ ನಮ್ಮ ರಾಮೇಶ್ವರ. ಬಟ್ ರಿಯಾಲಿಟಿ ಏನು ಅಂತಂತೇಳಿದರೆ ಭೂಮಿಯಲ್ಲಿ ಇವತ್ತಿನ ತನಕ ಕಾಣಲಿಕ್ಕೆ ಸಿಗುವಂಥ ಪ್ಲೇಸ್ ಅಂತ ಹೇಳಿದರೆ ಅದು ರಾಮೇಶ್ವರಂ. ರಾಮಾಯಣದ ಒಂದು ಭಾಗ ಇಲ್ಲಿ ನಡೆದಿದೆ ಅನ್ನೋದಕ್ಕೆ ಒಂದು ನಿಜವಾಗಿ ನಡೆದಿದೆ ಅಂತ ಹೇಳಿದರೆ ಇದೇ ಜಾಗದಲ್ಲಿ ಬಂದು ನೋಡಿದರೆ ಎಲ್ರಿಗೂ ಗೊತ್ತಾಗುತ್ತೆ ಈ ಜಾಗದ ಮಹಿಮೆ ಏನು ಅಂತ. ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ಶ್ರೀರಾಮೇಶ್ವರಂ ಕೂಡ ಒಂದು. ಉತ್ತರದಲ್ಲಿರುವಂಥ ಬದ್ರಿನಾಥ್ ಆಗಿರ್ಬೋದು, ಅಥವಾ ಪೂರ್ವದಲ್ಲಿರುವಂಥ ಪೂರಿ ಜಗನ್ನಾಥ್ ಆಗಿರ್ಬೋದು, ಪಶ್ಚಿಮದಲ್ಲಿ ದ್ವಾರಕನಾಥ್ ಆಗಿರ್ಬೋದು, ಹಾಗೂ ದಕ್ಷಿಣದಲ್ಲಿರುವಂತಹ ರಮಾನಾಥ್ ಅಥವಾ ರಾಮೇಶ್ವರ ಜ್ಯೋತಿರ್ಲಿಂಗ. ಇವು 4 ಭಾರತದ ಒಂದು ಪವಿತ್ರ ಕ್ಷೇತ್ರಗಳಾಗಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಉಳಿದ 3 ನಾರಾಯಣ ಪೀಠ ಅಂತ ಹೇಳ್ತಾರೆ. ರಾಮೇಶ್ವರಂ ಶಿವನ ಒಂದು ಸ್ವರೂಪ ಅಂತ ಹೇಳ್ತಾರೆ. ಅದೇ ಇವಾಗಿರುವಂತಹ ಜ್ಯೋತಿರ್ಲಿಂಗ ರಾಮ ಮತ್ತು ಈಶ್ವರನ ಒಂದು ಐಕ್ಯತೆ, ಅಂದರೆ ಇದರ ರೂಪವಾಗಿ ಈ ರಾಮೇಶ್ವರಂ ಕೂಡ ಆಗಿರುವಂಥದ್ದು. ಸ್ನೇಹಿತರೆ, ರಾಮೇಶ್ವರಂ ಬಗ್ಗೆ ಒಂದು ಕಥೆನೇ ಇದೆ, ಅದೆಲ್ಲ ನಿಮಗೆ ಎಲ್ಲನೂ ಕೂಡ ಗೊತ್ತಿದೆ. ರಾಮಾಯಣದ ಪ್ರಕಾರ ರಾಮನು ಲಂಕೆಯನ್ನು ಮತ್ತು ರಾವಣನನ್ನು ಸೋಲಿಸಿದ ನಂತರ ದೇವಿ ಸೀತೆಯೊಂದಿಗೆ ಹಾಗೂ ಆತನ ಸೈನ್ಯದೊಂದಿಗೆ ರಾಮೇಶ್ವರಂ ಕೂಡ ಬರ್ತಾರೆ. ರಾವಣನು ಲಂಕೆಯ ರಾಜ ಮಾತ್ರನಲ್ಲದೆ ಅವನೊಬ್ಬ ಬ್ರಾಹ್ಮಣ ವ್ಯಕ್ತಿ ಕೂಡ ಆಗಿರ್ತಾನೆ. ಆತನನ್ನು ಕೊಂದು ಪಾಪ ಪರಿಹಾರವನ್ನು ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ಈ ರಾಮೇಶ್ವರಂಗೆ ಮತ್ತೆ ಬರ್ತಾರೆ. ಇನ್ನು ಹಿಂದೂ ಗ್ರಂಥಗಳ ಒಂದು ಪ್ರಕಾರ ಹೇಳ್ಬೇಕಂತೇಳಿದರೆ ಬ್ರಾಹ್ಮಣನನ್ನು ಕೊಲ್ಲುವುದು ಅದೊಂದು ಬ್ರಹ್ಮಹತ್ಯೆ ದೋಷ ಅಂತ ಹೇಳಿ ಕೂಡ ಇದೆ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ಹಾಗಾಗಿ ರಾಮನ್ ತನ್ನ ಪಾಪವನ್ನು ಕಲಿಬೇಕಂತೇಳಿದರೆ ಶಿವನನ್ನು ಪ್ರಾರ್ಥಿಸಿರುವಂತಹ ಜಾಗ ಅಂತ ಹೇಳಿದರೆ ಈ ರಾಮೇಶ್ವರಂ. ರಾಮನು ರಾಮೇಶ್ವರಂನಲ್ಲಿ ಶಿವಲಿಂಗ ಸ್ಥಾಪಿಸಲು ನಿರ್ಧರಿಸ್ತಾರೆ ಮತ್ತು ಬ್ರಹ್ಮಹತ್ಯೆಯ ಪರಿಹಾರ ಮಾಡೋದಕ್ಕಾಗಿ ಕೆಲವೊಂದು ಪೂಜೆ ವಿಧಿವಿಧಾನ ಹೋಮಗಳನ್ನೆಲ್ಲ ಕೂಡ ಮಾಡ್ತಾರೆ. ಹಾಗಾಗಿ ಶಿವಲಿಂಗ ಕೂಡ ಅವಶ್ಯಕತೆ ಇರುತ್ತೆ. ಹಾಗಾಗಿ ಹನುಮಂತನನ್ನು ಕೈಲಾಸ ಪರ್ವತಕ್ಕೆ ಕೂಡ ಕಳಿಸ್ತಾರೆ. ಆದರೆ ಕೆಲವೊಂದು ಈ ದೋಷ ನಿವಾರಣೆ ಆಗಬೇಕು ಅಂತ ಹೇಳಿದರೆ ಕೆಲವೊಂದು ಸಮಯ ಅಂತ ಇರುತ್ತೆ, ಆ ಸಮಯದೊಳಗಡೆ ಎಲ್ಲನೂ ಕೂಡ ಆಗಬೇಕಾಗಿತ್ತು. ಆದರೆ ಹನುಮಂತ ಮಾತ್ರ ಶಿವಲಿಂಗ ತರುವಲ್ಲಿ ಮಾತ್ರ ತುಂಬಾ ವಿಳಂಬ ಕೂಡ ಆಗುತ್ತೆ. ಹಾಗಾಗಿ ಸೀತಾದೇವಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲೇ ಇರುವಂಥ ಈ ಮರಳಿನಲ್ಲಿ ಒಂದು ಚಿಕ್ಕ ಲಿಂಗವನ್ನು ಕೂಡ ಮಾಡ್ತಾರೆ. ಅದೇ ಇವತ್ತಿನ ರಾಮೇಶ್ವರಂನಲ್ಲಿರುವಂತಹ ಜ್ಯೋತಿರ್ಲಿಂಗ ಅಂತ ಕೂಡ ಹೇಳ್ಬೋದು. ಅದಾದ ನಂತರದ ದಿನಗಳಲ್ಲಿ ಹನುಮಂತ ಕೂಡ ಏನು ಮಾಡ್ತಾರೆ ಅಂತ ಹೇಳಿದರೆ ಶಿವಲಿಂಗ ಕೂಡ ತರ್ತಾರೆ, ಅದನ್ನು ಕೂಡ ಅಲ್ಲಿ ಸ್ಥಾಪಿಸ್ತಾರೆ ಈ ರಾಮೇಶ್ವರಂನಲ್ಲಿ. ದೇವಸ್ಥಾನ ಮಾತ್ರ ಸಮುದ್ರದ ಹತ್ತಿರ ಇರೋದ್ರಿಂದ ಅಲ್ಲೇ ಅಗ್ನಿತೀರ್ಥ ಕೂಡ ಇದೆ. ಇದೇ ಅಗ್ನಿತೀರ್ಥದಲ್ಲಿ ಪ್ರಭು ಶ್ರೀರಾಮಚಂದ್ರ ಯಾವಾಗ ರಾವಣನನ್ನು ಕೊಂದು ಅಲ್ಲಿಗೆ ಬರ್ತಾರೆ, ಸೊ ಅದೇ ಅಗ್ನಿತೀರ್ಥದಲ್ಲಿ ಅವರು ಸ್ನಾನ ಕೂಡ ಮಾಡಿರುವಂಥದ್ದು. ಹಾಗಾಗಿ ಇದೊಂದು ಪವಿತ್ರವಾದಂಥ ಸ್ಥಳ ಅಂತ ಹೇಳ್ಬೋದು. ರಾಮೇಶ್ವರಂನಲ್ಲಿ ಟೋಟಲಾಗಿ ಒಂದು 64 ತೀರ್ಥಸ್ಥಳ ಇದೆ, ಅಂದರೆ ತೀರ್ಥ ಸ್ನಾನ ಕೂಡ ಇದೆ. ಅದರಲ್ಲಿ 22 ತೀರ್ಥ ಸ್ನಾನ ದೇವಸ್ಥಾನದ ಒಳಗಡೆ ಕೂಡ ಇದೆ. ಈ 22 ತೀರ್ಥ ಸ್ನಾನದ ನೀರು ಒಂದಕ್ಕಿಂತ ಒಂದು ಬೇರೆ ಬೇರೆ ರುಚಿಯನ್ನು ಕೂಡ ಹೊಂದಿದೆ ಅಂತ ಹೇಳ್ತಾರೆ. ಬಟ್ ಅದು ಆಲ್ರೆಡಿ ಕೂಡ ಹೌದು ಕೂಡ, ಯಾಕೆಂತ ಹೇಳಿದರೆ ನಾವು ಕೂಡ ಅದನ್ನು ನಮಗೂ ಕೂಡ ಅನುಭವ ಕೂಡ ಆಗಿದೆ. ಹಾಗಾಗಿ ಈ ದೇವಸ್ಥಾನದೊಳಗಡೆ ಹೋಗಬೇಕಾದ್ರೆ ಈ ತೀರ್ಥಸ್ಥಾನದಲ್ಲೆಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ಗರ್ಭಗುಡಿ ಹತ್ರ ಹೋಗಿ ಕೈ ಮುಗಿದು ಬರುವಂಥದ್ದು.
ರಾಮೇಶ್ವರಂ ಟೆಂಪಲ್ ನೋಡಿಕೊಂಡು ನಾನು ಹೋಗಿರುವಂಥದ್ದು ಭಾರತ ಕಂಡಂತಹ ಮಹಾನ್ ವ್ಯಕ್ತಿ ರಾಷ್ಟ್ರಪತಿ ಆಗಿರುವಂಥ APJ ಅಬ್ದುಲ್ ಕಲಾಂ ಅವರ ಮನೆಗೆ. ಆದರೆ ಇವಾಗ ಅವರ ಮನೇನ ಮಾತ್ರ ಮ್ಯೂಸಿಯಂ ಥರ ಮಾಡಿದ್ದಾರೆ. ಎಂಟ್ರಿ ಎಲ್ಲ ಏನೆಲ್ಲ ಫ್ರೀಯಾಗಿ ನೋಡಿಕೊಂಡು ಒಳಗಡೆ ಬರ್ಬೋದು. ಒಳಗಡೆ ಮಾತ್ರ ವೀಡಿಯೋಸ್ ಮಾತ್ರ ಮಾಡೋದಕ್ಕೆ ಅಲೌಡ್ ಕೂಡ ಇಲ್ಲ. ಹಾಗೆಯೇ ಅಬ್ದುಲ್ ಕಲಾಂ ಅವರ ಮನೆ ಒಳಗಡೆ ಒಂದು ಜೀವನ ಚರಿತ್ರೆ ಥರ ಮಾಡಿದ್ದಾರೆ. ಅವ್ರು ಯೂಸ್ ಮಾಡಿರುವಂಥ ಬಟ್ಟೆ ಆಗಿರ್ಬೋದು, ವಾಚ್ ಆಗಿರ್ಬೋದು, ಕನ್ನಡಕ ಎಲ್ಲನೂ ಕೂಡ ಇದೆ. ಗೊತ್ತಾಗುತ್ತೆ ಸಿಂಪಲ್ಲಾಗಿ ಎಷ್ಟು ಒಂದು ಲೈಫ್ನ ಲೀಡ್ ಮಾಡಿರುವಂತಹ ವ್ಯಕ್ತಿ ಅಂತ. ಭಾರತಕ್ಕೆ ತುಂಬಾ ಸೈಂಟಿಸ್ಟಾಗಿ ಯೋಚನೆ ಮಾಡಿರುವಂತಹ ಆಲೋಚನೆಗಳಾಗಿರ್ಬೋದು, ಭಾರತಕ್ಕೆ ಬೇಕಾದಂಥ ಕೊಡುಗೆ ಅಂತ ಹೇಳ್ಬೋದು. ಆದರೆ ಇವಾಗ ಅದೆಲ್ಲವೂ ಕೂಡ ಒಂದು ಇತಿಹಾಸ ಕೂಡ ಆಗಿದೆ. ಭಾರತ ಕಂಡಂಥ ಅಪರೂಪದ ವ್ಯಕ್ತಿ ಅಂತ ಹೇಳ್ಬೋದು APJ ಅಬ್ದುಲ್ ಕಲಾಂ ಅವರು. ಅವ್ರ ಬಗ್ಗೆ ಹೇಳಬೇಕಂತ ಏನಿಲ್ಲ, ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಅವರು ಎಂಥ ವ್ಯಕ್ತಿ ಅಂತ. ಫೈನಲ್ ಆಗಿ ಟೆಂಪಲ್ಗೆಲ್ಲ ಹೋಗಿ ಅಲ್ಲಿಂದ ಅಬ್ದುಲ್ ಕಲಾಂ ಅವರ ಮನೆ ಕೂಡ ಹೋಗಿಬಿಟ್ಟು ಬಂದು ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ. ಏನಾದರೂ ಕೂಡ ನಾನು ರಿಟರ್ನ್ ಮಂಗಳೂರು ಜರ್ನಿ, ಬಟ್ ಅಂದಿವೆ ಹೋಗ್ತಾ ನಾನು ಮಧುರೈ ಟೆಂಪಲ್, ಮೀನಾಕ್ಷಿ ಟೆಂಪಲ್ಗೆ ಹೋಗ್ಲಿಕ್ಕಿದೆ. ಅಂದಿವೆ ಅದನ್ನ ಮುಗಿಸ್ಕೊಂಡು ರಿಟರ್ನ್ ಮತ್ತೆ ಮಂಗಳೂರಿಗೆ ಹೊರಡೋ ಅಂದ್ಬಿಟ್ಟು ಎಲ್ಲ ಪ್ರಸಾದ ಅದೆಲ್ಲ ತೆಕೊಂಡಾಯಿತು. ಇನ್ನೇನಿದ್ರು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. APJ ಅಬ್ದುಲ್ ಕಲಾಂ ಅವ್ರದ್ದು ನ್ಯಾಷನಲ್ ಮೆಮೋರಿಯಲ್ ಮ್ಯೂಸಿಯಂ ಕೂಡ ಇದೆ. ಇಲ್ಲೇ ನೀವು ಬೇಕಾದರೆ ಬಂದು ನೋಡ್ಕೊಳ್ಬೋದು. ಎಂಟ್ರಿ ಕೂಡ ಇದೆ ಅಲ್ಲಿ. ಮಾರ್ನಿಂಗ್ ಟು ಈವ್ನಿಂಗ್ ತನಕ ಓಪನ್ ಇರುತ್ತೆ. ಆರಾಮ್ಸೆ ಬಂದು ನೋಡ್ಕೊಂಡು ಹೋಗ್ಬೋದು ನಿಮಗೆ. ರಾಮೇಶ್ವರಂನಲ್ಲಿ ನಿಮಗೆ ನೋಡಬೇಕಂತ ಹೇಳಿದರೆ ತುಂಬ ಟೆಂಪಲ್ಸ್ಗಳೆಲ್ಲ ಇದೆ. ನಿಮಗೆ ಅಲ್ಲಿ ನೋಡ್ಕೊಳ್ಬೋದು ಟೈಮ್ಸ್ ಎಲ್ಲ ಇದ್ದರೆ. ಬಟ್ ನಾನು ಆಲ್ರೆಡಿ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ. ರಾಮೇಶ್ವರಮಿಂದ ನೆಕ್ಸ್ಟ್ ನಾನು ಹೋಗಬೇಕಾಗಿರೋದು ಮಧುರೈ ಮೀನಾಕ್ಷಿ ಟೆಂಪಲ್ಗೆ. ಯಾಕೆಂದರೆ ಇಲ್ಲಿ ಇಷ್ಟು ದೂರ ಬಂದು ನಾನು ಅಲ್ಲಿ ತನಕ ಬಂದು ಮೀನಾಕ್ಷಿ ಟೆಂಪಲ್ಗೆ ವಿಸಿಟ್ ಕೊಟ್ಟಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೋಗಿರುವಂಥದ್ದು ಮಧುರೈ ಮೀನಾಕ್ಷಿ ಟೆಂಪಲ್ಗೆ. ಫೈನಲಿ ಮಧುರೈ ಮೀನಾಕ್ಷಿ ಟೆಂಪಲ್ ಕೂಡ ಒಂದು ವಿಸಿಟ್ ಆಯಿತು. ಕಡೆ ಧನುಷ್ಕೋಡಿ ಬಂದಿರೋದ್ರಿಂದಾಗಿ. ಬಟ್ ಮಧುರೈ ಮೀನಾಕ್ಷಿ ಟೆಂಪಲ್ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿರಲ್ವ ರೈಡರ್ಸ್ನವರು, ಆಲ್ಮೋಸ್ಟು ಬ್ಯಾಗ್ಸ್ ಆಗಿರಲಿ ಅಥವಾ ಮೊಬೈಲ್ಸ್ ಆಗಿರಲಿ ಏನೇ ಎಕ್ವಿಪ್ಮೆಂಟ್ಸ್ ಇದ್ದರೂ ಕೂಡ ಎಲ್ಲನೂ ಕೂಡ ಇಲ್ಲಿ ಕೌಂಟರ್ಸ್ನಲ್ಲಿ ಇಡಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಬಂದುಬಿಟ್ಟು ಮೊಬೈಲ್ಸ್ ಆಗಿರಲಿ ಅಥವಾ ಏನೇ ಆಗಿರಲಿ ಪ್ರತಿಯೊಂದು ಕೂಡ ಎಲ್ಲವನ್ನು ಕೂಡ ನೀವು ಕೌಂಟರ್ನಲ್ಲಿಟ್ಟೇ ಒಳಗಡೆ ಹೋಗಬೇಕಾಗುತ್ತೆ. ಒಳಗಡೆ ಯಾವುದೇ ಒಂದು ಫೋಟೋಸ್ ಆಗಲಿ ಅಥವಾ ಅಲ್ಲಿ ದೇವರ ದರ್ಶನ ಮಾತ್ರ ಅವೈಲೇಬಲ್ ಇರುತ್ತೆ ಹೊರತು ಬೇರೆ ಇನ್ಯಾವುದು ಕೂಡ ಇಲ್ಲ. ಬಿ ಕೇರ್ಫುಲ್ ಅಷ್ಟೇ. ನಾನು ಗಾಡಿಲಿಟ್ಟು ಹೆಲ್ಮೆಟ್ ಇಲ್ಲಿಟ್ಟು ಪಾಪ ಈ ಅಮ್ಮನ ಹತ್ರ ನಾನು ಇಳಿಯೋಗಿದ್ದೆ ನಮ್ಮ ಇಲ್ಲಿಗೆ ಮಾತ್ರ ಟೆಂಪಲ್ ಒಳಗಡೆ. ಪಾಪ ಇವ್ರು ನೀಟಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಕೂಡ. ಇಲ್ಲಾಂದರೆ ಬ್ಯಾಗ್ ಇದನ್ನೆಲ್ಲ ಹೊತ್ಕೊಂಡು ಹೋಗೋದು ಹಿಂಸೆ ಅಂದರೆ ಹಿಂಸೆ ಆಗಿಬಿಡುತ್ತೆ. ನಿಮಗೆ ಗೊತ್ತಲ್ಲ, ಶೂ ಕೂಡ ಇಲ್ಲೇ ಬಿಟ್ಟಾಗಿದೆ. ನಡಲಿಕ್ಕೆ ತುಂಬ ಇತ್ತು ಇಲ್ಲಿಂದ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಮಧುರೈ ಮೀನಾಕ್ಷಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾನು ಜರ್ನಿನ ಸ್ಟಾರ್ಟ್ ಮಾಡಿರುವಂಥದ್ದು ಡೈರೆಕ್ಟಾಗಿ ಮಂಗಳೂರಿಗೆ. ಬಟ್ ಆಲ್ರೆಡಿ ನಾನು ಈ ರೋಡ್ ಆಗಿಬಿಟ್ಟು ಹೋಗಿರುವಂಥದ್ದು. ಈ ರೋಡಿಂದ ನೆಕ್ಸ್ಟ್ ಸತ್ಯಮಂಗಲಂ. ಆಲ್ರೆಡಿ ನೈಟ್ ರೀಚ್ ಆಗಿದ್ದೆ ನಾನು. ಬಟ್ ನೈಟ್ ನಾನು ಅಲ್ಲಿ ಸ್ಟೇ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಯಾಕೆಂತ ಹೇಳಿದರೆ ಸತ್ಯಮಂಗಲಂನಲ್ಲಿ ಟೋಲ್ ಇರೋದ್ರಿಂದಾಗಿ ನೈಟಲ್ಲಿ ಯಾವುದೇ ಒಂದು ವೆಹಿಕಲ್ಸನ್ನ ಎಂಟ್ರಿ ಬಿಡಲ್ಲ. ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಫುಲ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾನು ಸತ್ಯಮಂಗಲಂನಲ್ಲಿ ಸ್ಟೇ ಮಾಡಲೇಬೇಕಾಯಿತು. ಹಾಗಾಗಿ ಅಲ್ಲಿ ಇನ್ನೊಂದು ಸಲ ನಾನು ರೂಮ್ ಮಾಡಿಕೊಂಡೆ. ಯಾಕಂತೇಳಿದರೆ ನೈಟೆಲ್ಲ ಕಾಡು ಪ್ರಾಣಿಗಳೆಲ್ಲ ಆ ಕಡೆ ಈ ಕಡೆ ಓಡಾಡೋದ್ರಿಂದಾಗಿ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಹಾನಿ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಆ ರೋಡ್ನೆಲ್ಲ ಕ್ಲೋಸ್ ಮಾಡ್ತಾರೆ ಅವರು. ಹಾಗಾಗಿ ಅಲ್ಲಿ ಯಾವುದೇ ವೆಹಿಕಲ್ಸಿಗೆ ಕೂಡ ಎಂಟ್ರಿ ಕೊಡಲ್ಲ. ಒನ್ ಆಫ್ ದ ಬೆಸ್ಟ್ ಟ್ರಾವೆಲಿಂಗಲ್ಲಿ ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿರೋಂತ ಹೇಳಿದರೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇದೊಂದು ಹಿಲ್ಸ್ ಆಗಿರೋದ್ರಿಂದ, ಘಾಟ್ ಸೆಕ್ಷನ್ ಆಗಿರೋದ್ರಿಂದ ತುಂಬಾ ಕರಡು ರೋಡ್ ಇರೋದ್ರಿಂದಾಗಿ ಒಂದು ಮೆಮೊರಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ರೋಡ್ ಕೂಡ. ಯಾವಾಗ ನಾನು ಸತ್ಯಮಂಗಲದಿಂದ ಮೇಲ್ಗಡೆ ಹಿಲ್ಸ್ ಮೇಲ್ಗಡೆ ಹತ್ತಿ ಕೆಳಗಡೆ ಇಳಿಬೇಕಂತೇಳಿದರೆ ಆವಾಗ ಫಾಗ್ ಅದು ಇದೆಲ್ಲ ಎಲ್ಲನೂ ಸ್ಟಾರ್ಟ್ ಆಯಿತು. ಯಾವ ಥರ ಇದೆ ಅಂತೇಳಿದರೆ ಲೈಫಲ್ಲಿ ನೀವು ಒಂದು ಸಲ ಈ ಜರ್ನಿನಂತೂ ಮಾಡಲೇಬೇಕು ಅಂತ ನಾನು ಹೇಳ್ತೇನೆ. ಯಾಕೆಂತೇಳಿದರೆ ನಾವು ಯಾವಾಗ ಜರ್ನಿನೆಲ್ಲ ಸ್ಟಾರ್ಟ್ ಮಾಡ್ತೇವೆ ಆ ಜರ್ನಿನಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತೇಳಿದರೆ ಈ ಥರ ಕಾಡಿನಲ್ಲೆಲ್ಲ ಲೈವ್ ಆಗಿ ಪ್ರಾಣಿಗಳೆಲ್ಲ ರೋಡ್ ಸೈಡಲ್ಲೆಲ್ಲ ಇರುತ್ತೆ.
ನೋಡ್ಬೋದು ನಿಮಗೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದರೆ ಈ ಸ್ವಾರ್ಥ ತುಂಬಿರುವಂಥ ಜಗತ್ತಿನಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಂತೇಳಿದರೆ ಈ ಥರ ಮುಗ್ಧ ಪ್ರಾಣಿಗಳೆಲ್ಲ. ಆದರೆ ಕಾಡಿನಲ್ಲಿರೋ ಪ್ರಾಣಿಗಳು ರೋಡ್ ಸೈಡಲ್ಲಿದೆ ಅಂತ ಹೇಳಿದರೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನೇ ಮಾಡಲಿಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಈ ಜರ್ನಿ ತುಂಬಾ ಖುಷಿ ಆಯಿತು. ಯಾಕೆಂದರೆ ಎಲ್ಲೂ ಕೂಡ ಸ್ಟಾಪ್ ಕೂಡ ಮಾಡೋಂಗಿಲ್ಲ. ಯಾಕೆಂತ ಹೇಳಿದರೆ ಕಾಡು ಪ್ರಾಣಿಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ರೋಡನ್ನ ಕಂಟಿನ್ಯೂಸ್ಲಿ ಅಲ್ಲಿ ಟ್ರಾವೆಲ್ ಮಾಡ್ತಾನೇ ಇರಬೇಕು, ನೋಡ್ತಾ ಹೋಗಬೇಕಷ್ಟೇ. ಅದು ಬಿಟ್ಟು ಸ್ಟಾಪ್ ಮಾಡ್ತಾ ಅದಕ್ಕೆ ಉಪದ್ರ ಮಾಡ್ತಾ ಏನೂ ಮಾಡಬಾರ್ದು. ಯಾಕೆಂದರೆ ಇನ್ ಕೇಸ್ ಆ ಥರ ಏನಾದರೂ ಆಯಿತು ಅಂತ ಹೇಳಿದರೆ ಪೊಲೀಸ್ನವ್ರು ಆ ಕಡೆ ಹೋಗ್ತಾನೆ ಇರ್ತಾರೆ. ಎಲ್ಲಾದರೂ ಸಿಕ್ಕಾಕೊಂಡ್ರೆ ಪಕ್ಕಾ ಜೈಲಿಗಂತ ಹಾಕ್ತಾರೆ, ಇಲ್ಲಾಂದರೆ ಫೈನ್ ಅಂತೂ ಕಟ್ಟಲೇಬೇಕಾಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಈ ರೈಡ್ನ ನಾನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ರೀಚ್ ಆಗಿರೋಂಥದ್ದು ಡೈರೆಕ್ಟಾಗಿ ಮಂಗಳೂರಿಗೆ. ಬಟ್ ಒನ್ ಆಫ್ ದ ಅಡ್ವೆಂಚರ್ ಲೈಫ್ ಅಂತ ಹೇಳಿದರೆ ಯಾವ ಥರ ಇದೆ ಅಂತ ಹೇಳಿದರೆ, ಒಂದು ಸಲ ನೀವು ಈ ಥರ ಯಾವುದಾದ್ರೂ ಪ್ಲೇಸ್, ಎಕ್ಸಾಂಪಲ್ ಸತ್ಯಮಂಗಲಮಿಂದ ಮೈಸೂರು ರೋಡ್ ಈ ಹಿಲ್ ಸ್ಟೇಷನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಸಲ ನೀವು ಈ ರೈಡ್ ಅಂತೂ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಅಟ್ಲೀಸ್ಟ್ ಯಾರೆಲ್ಲ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋಸ್ನ ಮಾತ್ರ ನೋಡಲೇಬೇಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ಯಾವಾಗ ನಾನು ಮಂಗಳೂರಿಂದ ರಾಮೇಶ್ವರಮಿಂದ ತಿರ್ಗಾ ಮಂಗಳೂರು ಈ ಬೈಕ್ ರೈಡ್ನ ಸ್ಟಾರ್ಟ್ ಮಾಡಿದೆ, ಆವಾಗ ನನಗೆ ಪ್ರಾಬ್ಲಮ್ ಆಗಿರುವಂಥದ್ದು ಬೈಕ್ನಲ್ಲಿ ನನಗೆ ಟೂ ಟೈಮ್ಸ್ ಅಂತ ಹೇಳ್ಬೋದು. ಚೈನ್ ಮಾತ್ರ ಲೂಸ್ ಆಗಿತ್ತು. ಅದು ಬಿಟ್ಟರೆ ಗಾಡಿನಲ್ಲಿ ನನಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿಲ್ಲ, ಅಷ್ಟು ಕಂಫರ್ಟ್ ಆಗಿತ್ತು. ಯಾಕೆಂದರೆ ಗಾಡಿನೂ ಕೂಡ ಹೊಸದಾಗಿರೋದ್ರಿಂದ ಏನೂ ಕೂಡ ಸಮಸ್ಯೆ ಬಂದಿಲ್ಲ. ಪಕ್ಕಾ ಇದರಲ್ಲಿ ನಿಮಗೆ ಎಲ್ಲಿ ಬೇಕಂದರೂ ಎಷ್ಟು ಲಾಂಗ್ ಬೇಕಂದರೂ ಈ ಗಾಡಿನಲ್ಲಿ ಟ್ರಾವೆಲ್ ಮಾಡ್ಬೋದು. ಯಾಕೆಂತ ಹೇಳಿದರೆ ಈ ಗಾಡಿ ಅಷ್ಟು ನೀಟ್ ಆ್ಯಂಡ್ ಕಂಡೀಷನ್ ಕೂಡ ಇತ್ತು. ಹಾಗಾಗಿ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗಿರಲಿಲ್ಲ. ಸೊ ಕೂತ್ಕೊಳ್ಳೋದಕ್ಕೆ ಆಗಿರಲಿ ಅಥವಾ ಬೆನ್ನು ನೋವಾಗಿರುವಂಥದ್ದು ಏನು ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಜರ್ನಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಬಟ್ ಗಾಡಿನೂ ನನಗೆ ಅಷ್ಟೇ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಂತ ಹೇಳಿದರೆ ಅದು ಕೂಡ ಆ್ಯಕ್ಚುಲಿ ಗಾಡಿನ ಎಂಜಾಯ್ಮೆಂಟ್ ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದರೆ ಆ ಥರ ನನಗೆ ತುಂಬ ಕಂಫರ್ಟೇಬಲ್ ಆಗಿತ್ತು ಈ ಗಾಡಿ ಮಾತ್ರ ನನಗೆ. ಆಮೇಲೆ ನಾನು ರೀಚ್ ಆಗಿರುವಂಥದ್ದು ಡೈರೆಕ್ಟಾಗಿ ಮಂಗಳೂರಿಗೆ. ಫೈನಲಾಗಿ ಇವಾಗ ನಾನು ಮಂಗಳೂರು ರೀಚ್ ಆಗಿದ್ದೀನಿ. ರಾಮೇಶ್ವರಂ ಟೋಟಲ್ ಏನು ಸೋಲೋ ರೈಡಿಂಗ್ ಇತ್ತು, ಕಂಪ್ಲೀಟ್ ಆಯಿತು. ಆ್ಯಂಡ್ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ನನಗೆ. ಟೋಟಲ್ ನಿಮಗೆ ವೀಡಿಯೋ ನೋಡುವಾಗಲೇ ಗೊತ್ತಾಗುತ್ತೆ ಹೇಗಿತ್ತು ಏನು ಅಂತ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಬಾಯ್.